ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ವೀಕ್ಷಕರೇ, ಇವತ್ತು ಹೆಲ್ತ್ ಕಾರ್ನರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಚಾರ IVF. ಈ ಕುಟುಂಬವನ್ನು ಎಕ್ಸ್ಟೆಂಡ್ ಮಾಡಬೇಕು, ನಾನು ಕೂಡ ತಾಯ್ತನದ ಅನುಭವವನ್ನು ಪಡಿಬೇಕು ಅಂತ ಸಾಕಷ್ಟು ಹೆಣ್ಮಕ್ಳು ಆಸೆಯನ್ನು ಪಡ್ತಾ ಇರ್ತಾರೆ. ಬಟ್ ಇವತ್ತಿನ ಒಂದು ಫುಡ್ ಕಲ್ಚರ್ ಇರಬಹುದು ಅಥವಾ ಈ ಲೈಫ್ ಸ್ಟೈಲ್ ಇರ್ಬೋದು, ಇದರಿಂದಾಗಿ ಮಕ್ಕಳನ್ನು ಪಡೆಯೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಸಾಕಷ್ಟು ದೇವರನ್ನ ಬೇಡ್ಕೊಳ್ತಾರೆ, ಹಾಸ್ಪಿಟಲ್ಸ್ಗಳಿಗೆ ವಿಸಿಟ್ ಮಾಡ್ತಾರೆ, ಬಟ್ ಆದರೂ ಕೂಡ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಹಾಗಾಗಿ IVF ಅನ್ನುವಂತಹ ಟ್ರೀಟ್ಮೆಂಟ್ ಇದೆಯಲ್ಲ, ಮಕ್ಕಳನ್ನು ಪಡೆಯೋದಕ್ಕೆ ಉತ್ತಮವಾದಂತಹ ಒಂದು ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ IVF. ಆದರೆ ಯಾವ ಹಾಸ್ಪಿಟಲಲ್ಲಿ ಪಡ್ಕೋಬೇಕು, ಯಾವ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು IVF ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಯಾವ ಹಾಸ್ಪಿಟಲಲ್ಲಿ ತೆಗೆದುಕೊಂಡ್ರೆ ಉತ್ತಮ, ಯಾವ ವೈದ್ಯರನ್ನ ಭೇಟಿ ಮಾಡಿದ್ರೆ ಕಂಫರ್ಟಬಲ್ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಜನಿಸ್ತಾ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ಅವರು. ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರೇ, ಬನ್ನಿ IVF ಟ್ರೀಟ್ಮೆಂಟ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೇಡಮ್, ಮೊದಲನೇದಾಗಿ IVF ಟ್ರೀಟ್ಮೆಂಟ್ ಅಂದ್ರೇನು? ಯಾಕಂದರೆ ತುಂಬ ಜನಕ್ಕೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಕಲ್ಚರ್ ಇರ್ಬೋದು, ಇದರಿಂದಾಗಿ ಮಕ್ಕಳು ಆಗ್ತಾ ಇಲ್ಲ. ತುಂಬ ಜನ 50-60% ಈ ರೀತಿಯಾದಂಥ ಒಂದು ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ IVF ಟ್ರೀಟ್ಮೆಂಟ್ ಅಂದರೆ ಏನು? ಸೊ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಅಥವಾ ಇದನ್ನು ನಾವು ಪ್ರಣಾಳ ಶಿಶು ಚಿಕಿತ್ಸೆ ಅಂತ ಕೂಡ ಹೇಳ್ತೀವಿ. IVF ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಮೊಟ್ಟೆ ಮತ್ತು ಒಂದು ವೀರ್ಯಾಣು ಮಹಿಳೆಯ ಬಾಡಿಯಲ್ಲಿ ಅಂದರೆ ಫೆಲೋಪಿಯನ್ ಟ್ಯೂಬಲ್ಲಿ ಅದು ಸೇರಿ ಭ್ರೂಣ ಆಗುತ್ತೆ. ಸೊ ಇದು ಸೇರಿ ಅಂದರೆ ಫರ್ಟಿಲೈಸೇಷನ್ ಅಂತ ಏನು ಕರಿತೀವಿ, ಫರ್ಟಿಲೈಸೇಷನ್ ಯಾವಾಗ ಬಾಡಿಯಲ್ಲಾಗುತ್ತೆ ಅದನ್ನು ನಾವು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಬಟ್ ಇದೇ ಮೊಟ್ಟೆನ ನಾವು ಆಚೆ ತೆಗೆದು ನಾವು ಲ್ಯಾಬಲ್ಲಿ ಅವ್ರ ಯಜಮಾನರ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡಿ, ಈ ಭ್ರೂಣ ನಾವು ಫರ್ಟಿಲೈಸೇಷನ್ನ ನಾವು ಲ್ಯಾಬಲ್ಲಿ ಮಾಡಿರೋ ಕಾರಣಕ್ಕೋಸ್ಕರ ಇದನ್ನು ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಬೇಸಿಕಲಿ ಆ್ಯಕ್ಚುಲಿ ಹೆಲ್ಪಿಂಗ್. ಅಂದರೆ ಇವಾಗ ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾರೆ, ತುಂಬ ಏಜ್ ಆಗಿರ್ಬೋದು, ತುಂಬ ಸತಿ IUI ಎಲ್ಲ ಫೇಲ್ ಆಗಿರ್ಬೋದು, ಟ್ಯೂಬಲ್ ಬ್ಲಾಕ್ ಆಗಿರ್ಬೋದು, ಅಥವಾ ಪುರುಷರಲ್ಲಿ ಕೂಡ ತೊಂದರೆ ಇದ್ದಾಗ ನಾವು IVFನ ಫಸ್ಟ್ ಚಾಯ್ಸ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ. ಇನ್ನು ಮೇಡಮ್, IVF ಟ್ರೀಟ್ಮೆಂಟ್ ಅಂದ ತಕ್ಷಣ ತುಂಬ ಜನಕ್ಕೆ ಭಯ ಆಗಿಬಿಡುತ್ತೆ. ಅಯ್ಯೋ, ಇಟ್ಸ್ ವೆರಿ ಎಕ್ಸ್ಪೆನ್ಸಿವಾ, ನಮಗೆಲ್ಲ ಆಗುತ್ತಾ ಅಷ್ಟೊಂದು ಅದನ್ನು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿ ತುಂಬ ಜನಕ್ಕೆ ಇರುವಂತಹ ಕನ್ಫ್ಯೂಷನ್ಸ್. ಅದು ಹೇಗೆ ಆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಹೇಗೆ, ಅದು ಕಾಸ್ಟ್ ಹೇಗಿರುತ್ತೆ? ಏನಾಗುತ್ತೆ ಅಂದರೆ IVF ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಆತಂಕಗಳಿರುತ್ತೆ. ಫಸ್ಟ್ ನೀವು ಹೇಳ್ದಂಗೆ ಕಾಸ್ಟ್ ಏನಕ್ಕೆ IVFಲ್ಲಿ ಜಾಸ್ತಿ ಅಂದರೆ, ನಾವು ಇಂಜೆಕ್ಷನ್ಸ್ ಏನು ಉಪಯೋಗ ಮಾಡ್ತೀವಿ ಮತ್ತು ಆ ಭ್ರೂಣಗೆ ನಾವು ಬೇಕಾಗಿದ್ದಂತಹ ಪದಾರ್ಥಗಳು ಏನು ಯೂಸ್ ಮಾಡ್ತೀವಿ, ಕಲ್ಚರ್ ಮೀಡಿಯಾ ಅಂತಲೇ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿದ್ದಂಥ ಡಿಶ್ಗಳು ಅಂತ ಹೇಳ್ಬೋದು, ಅಥವಾ ಲ್ಯಾಬಲ್ಲಿ IVF ಲ್ಯಾಬಲ್ಲಿ ನಾವು ಏನು ಅದಕ್ಕೆ ವಾತಾವರಣ ಕೊಟ್ಬಿಟ್ಟು ಒಳ್ಳೆ ಕ್ವಾಲಿಟಿಯಾಗಿ ನಾವು ಏನೇನು ಫೆಸಿಲಿಟಿ ಅಂತ ಕೊಡ್ತೀವಿ ಅಲ್ಲ, ಅದಕ್ಕೆ ಕಾಸ್ಟ್ ಅದರಿಂದ ಜಾಸ್ತಿ ಆಗುತ್ತೆ IVFಲ್ಲಿ. ಸೊ ಸೆಕೆಂಡ್ಲಿ ಏನಾಗುತ್ತೆ, ನಾನು IVF ಮಾಡಿಸ್ಕೊಂಡಿದ್ದ ತಕ್ಷಣ ಕೆಲಸ ಬಿಡಬೇಕಾ, ಬೆಡ್ ರೆಸ್ಟ್ ತೊಗೋಬೇಕಾ ಅಂತ ತುಂಬ ಜನದಲ್ಲಿ ಇದೇ ಮೇನ್ ಆ್ಯಕ್ಚುಲಿ ಮೋರ್ ದೆನ್ ಕಾಸ್ಟ್. ಸೊ IVF ಮಾಡಿಸ್ಕೊಂಡಿದ್ದ ತಕ್ಷಣ ಬೆಡ್ ರೆಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ, ಆರಾಮಾಗಿರಬೇಕು, ಅವ್ರು ನಾರ್ಮಲ್ ಕೆಲಸನ ಮಾಡಬೇಕು. ಏನಪ್ಪ ಅಂದರೆ ಔಟ್ಸೈಡ್ ಟ್ರಾವೆಲಿಂಗ್ ಮಾಡಕೂಡ್ದು ಮತ್ತು ಸೇರಬಾರ್ದು ಆ ಪೀರಿಯಡ್ ಟೈಮಲ್ಲಿ. ಕೆಲವೊಮ್ಮೆ ಏನಾಗುತ್ತೆ, ಇವಾಗ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ನಾನು IVF ಮಾಡಿಸ್ಕೊತಾ ಇದ್ದೀನಿ, ನಾನು ಕೆಲಸ ಬಿಡಬೇಕು. ಸೊ ಈ ಥರ ಎಲ್ಲ ಖಂಡಿತವಾಗಿ IVF ಮಾಡಿಸ್ಕೊಂಡಾಗ ಕೆಲಸ ಬಿಡ್ಕೊಡ್ದು. IVF ಶುಡ್ ಬಿ ಅ ಪಾರ್ಟ್ ಆಫ್ ಲೈಫ್. ಅದನ್ನೇ ಎಲ್ಲ IVF ಮಾಡಿಸ್ಕೊಂಡ್ಮೇಲೆ ನಾನು ಎಲ್ಲ ರೆಗ್ಯುಲರಾಗಿ ನಾನು ಜೀವನ ನಡೆಸ್ತೀನಿ ಅಂತ ಹೇಳೋದು ಅದು ತಪ್ಪು. ಇನ್ನು ಕೆಲವೊಬ್ಬರು ಏನು ಅನ್ಕೋತಾರೆ ಅಂದರೆ, ಎಗ್ ಮತ್ತು ಸ್ಪರ್ಮ್ ಪ್ರಾಬಬ್ಲಿ ಬೇರೆಯವ್ರದ್ದು ಯೂಸ್ ಮಾಡಿಬಿಡ್ತಾರೇನೋ ಅಂತ. ಸೊ ನಮ್ಮದೆಲ್ಲ ಸರ್ಟನ್ ಟೆಕ್ನಾಲಜೀಸ್ ಇರುತ್ತೆ ಲ್ಯಾಬಲ್ಲಿ, ಮತ್ತು ಅವ್ರದ್ದೇ ಎಗ್ ಅವ್ರದ್ದೇ ಸ್ಪರ್ಮ್ನ ಯೂಸ್ ಮಾಡೇ ನಾವು ಯಾವಾಗಲೂ ಮಾಡೋದು. ಸೊ ಇದೆಲ್ಲ ತುಂಬ ಆತಂಕಗಳಿರುತ್ತೆ. ಸೊ ವಿಲ್ ಬಿ ವೆರಿ ಕೇರ್ಫುಲ್. ಯಾಕಂದರೆ ನಮಗೆ ಬೇರೆ ಬೇರೆ ಟೆಕ್ನಾಲಜೀಸ್ ಅಂದರೆ RFID ಸಿಸ್ಟಮ್ ಅಂತ ಹೇಳ್ಬೋದು, QR ಕೋಡ್ ಇರ್ಬೋದು, ವೇರ್ ಎಗ್ ಮತ್ತು ಸ್ಪರ್ಮ್ನ ಅದನ್ನು ಮ್ಯಾಚ್ ಮಾಡಿ ನಾವು ಮಾಡ್ತೀವಿ. ಸೊ ಇದೆಲ್ಲ
ವಾಟ್ ಯು ಕಾಲ್ ಜನರಲ್ ಅಪ್ರಿಹೆನ್ಷನ್ಸ್ ಅಂತ ಹೇಳ್ಬೋದು. ಓಕೆ, ನೀವು ಹೇಳ್ತಾ ಇದ್ರಿ ಬಿಕಾಸ್ ಇವತ್ತಿನ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ತುಂಬ ಹಾಸ್ಪಿಟಲ್ಸ್ಗಳಿದೆ, ಯಾಕಂದರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಅಂತ ತುಂಬ ಬೇಜಾನ್ ಹಾಸ್ಪಿಟಲ್ಸ್ಗಳಿದೆ. ಬಟ್ ಜನಿಸ್ತಾದಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳಿ, ಯಾಕೆ ನಿಮ್ಮ ಹಾಸ್ಪಿಟಲ್ಗೆ ಬರಬೇಕು ಈ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ? ಜನಿಸ್ತಾ ಇದು ನಮ್ಮ ಮಗು ಅಂತ ಅನ್ಕೋಬೋದು. ಯಾಕೆಂದರೆ ಇದನ್ನು ಜನಿಸ್ತಾ ಅನ್ನೋದು ಹೆಸರಲ್ಲೇ, ಇವಾಗ ಜನಿಸ್ತಾ ಅಂದರೆ ಬೇಸಿಕಲಿ ಸಾಂಸ್ಕ್ರಿಟ್ ವರ್ಡ್ ಅದು. ಇದು ಡಿಸೈರ್ ಅಂತ ಅರ್ಥ, ಅಂದರೆ ಆಸೆ. ಸೊ ಇಲ್ಲಿ ಎಲ್ಲರೂ ಆಸೆಯಿಂದ ಬರ್ತಾರೆ ಮಗು ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೆಸರಿಟ್ಟಿದ್ದೀವಿ. ಸೊ ಇದು ನಮ್ಮ ಮಗು. ಇಲ್ಲಿ ಬರೋರು ಟ್ರಸ್ಟ್ ಅಂತ ಏನಿರುತ್ತೆ ಅಲ್ಲ, ಟ್ರಸ್ಟ್ ಮಾಡಿಬಿಟ್ಟು ಬರ್ತಾರೆ. ಸೊ ಅವ್ರ ಟ್ರಸ್ಟ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ. ಆ್ಯಂಡ್ ಏನಂದರೆ ಒಂದು ಸತಿ ಬಂದಾಗ ಎಲ್ಲರಿಗೂ IVFನ ಸಜೆಸ್ಟ್ ಮಾಡಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದವರಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದು. ಸಪೋಸ್ ಇದರಲ್ಲಿ ಆಗಲಿಲ್ಲ ಅಂತ ಹೇಳಿದಾಗ ದೆನ್ IUI ಪ್ರಯತ್ನ ಮಾಡ್ತೀವಿ. ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ದೆನ್ IVF ಇಸ್ ದ ಲಾಸ್ಟ್ ರಿಸಾರ್ಟ್. ಸೊ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಅಥವಾ ಹಂತ ಹಂತವಾಗಿ ನಾವು ಟ್ರೀಟ್ಮೆಂಟ್ನ ಕೊಡ್ತೀವಿ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವೈಲಬಲ್ ಇರುತ್ತೆ. ಸೊ ನೀವು ಆಚೆಗೆ ಬ್ಲಡ್ ಟೆಸ್ಟ್ ಆಚೆ ಹೋಗೋ ಅವಶ್ಯಕತೆ ಇರಲ್ಲ, ಸ್ಕ್ಯಾನಿಂಗಿಗೆ ಆಚೆ ಹೋಗೋ ಅವಶ್ಯಕತೆ ಇರಲ್ಲ, ಇನ್ಕ್ಲೂಡಿಂಗ್ ಆಲ್ ದ ಪ್ರೊಸೀಜರ್ಸ್ ಎಲ್ಲ ಅಲ್ಲೇ ಮಾಡಿರೋದ್ರಿಂದ. ಸೊ ಅಂಡರ್ ಒನ್ ರೂಫ್ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮಗೆ ಪ್ರೆಗ್ನೆನ್ಸಿ ರೇಟ್, IVF ಲ್ಯಾಬ್ ಕಂಡೀಷನ್ ಚೆನ್ನಾಗಿತ್ತು, ಆಮೇಲೆ ಆ ಭ್ರೂಣಗೆ ಹೇಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ನಾವೇನೇನು ಸಹಕಾರ ಮಾಡಬೇಕು ಎಲ್ಲ ಕೊಟ್ಟಾಗಷ್ಟೇ ನಮಗೆ ಒಳ್ಳೆ ಪ್ರೆಗ್ನೆನ್ಸಿ ರೇಟ್ ಬರೋದು. ಓಕೆ, ಇನ್ನು PCOD ಪ್ರಾಬ್ಲಮ್ಸ್ ನಿಮಗೆ ಗೊತ್ತೇ ಇದೆ. ಇಟ್ಸ್ ನಾರ್ಮಲ್ ಸಮಸ್ಯೆಗಳಾಗ್ಬಿಟ್ಟಿದೆ ಈಗ ಎಲ್ಲ ಹೆಣ್ಮಕ್ಳಲ್ಲೂ. ಸೊ ಇದೂ ಕೂಡ ಕ್ಯಾರಿ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಸೊ ಇದನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಪೇಷಂಟ್ಗೆ ಅಂತ? PCOD ಅಂದರೆ ನಮಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಟೈಮ್ಗೆ ಅಂಡಾಣು ಕರೆಕ್ಟ್ ಸೈಜ್ಗೆ ಬೆಳೀತಿರಲ್ಲ. ಈ ಕಾರಣಕ್ಕೋಸ್ಕರ ಅವ್ರಿಗೆ ಪೀರಿಯಡ್ಸು ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ 100 ಜನ ಹೆಣ್ಮಕ್ಳಿಗೆ ಸ್ಕ್ಯಾನ್ ಮಾಡಿದಾಗ ನಮಗೆ 50-60% ಅವ್ರಿಗೆ PCOD ಇರುತ್ತೆ. ಈ 50-60% ಅಷ್ಟು ಕಾಮನ್ PCOD. ಈ 50-60% ಇದ್ದವರಲ್ಲಿ ಅದರಲ್ಲಿ ನಾರ್ಮಲ್ ಆಗಿ ಇನ್ನೂ ಒಂದು 50-60% ಅವ್ರಿಗೆ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ. ಯಾರಿಗೆ ಪ್ರೆಗ್ನೆನ್ಸಿ ತೊಂದರೆ ಆಗುತ್ತೆ ಅಂದರೆ ಈ ಪಾಲಿಸಿಸ್ಟಿಕ್ ಓವರೀಸ್ ಇದ್ಕೊಂಡು ತುಂಬ ದಪ್ಪ ಇರ್ತಾರೆ, ಬೊಜ್ಜುತನ ಇರುತ್ತೆ, ಆಮೇಲೆ ಫೇಶಿಯಲ್ ಹೇರ್ ಗ್ರೋತ್ ತುಂಬ ಜಾಸ್ತಿ ಇರುತ್ತೆ, ಆಮೇಲೆ ಕತ್ತು ಭಾಗ ಹತ್ರ ಕಪ್ಪಗಾಗೋದು. ಸೊ ಈ ಥರ ಇದ್ದಾಗ ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಬಟ್ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳಿದ ತಕ್ಷಣ ನಂಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲ್ಲ ಅಂದ್ಕೊಳ್ಳೋದು ತಪ್ಪು. ಸೊ ಇದೆಲ್ಲ ಒಟ್ಟಿಗೆ ಇದ್ದಾಗ ಪಾಲಿಸಿಸ್ಟಿಕ್ ಓವರೀಸಲ್ಲಿ ಜನರಲಿ ದ ಓನ್ಲಿ ವೇ ಟು ಹೆಲ್ಪ್ ದೆಮ್ ಅಂತ ಹೇಳಿದಾಗ ವೇಟ್ ರಿಡಕ್ಷನ್ ಮಾಡಿ ಡಯಟು ಎಕ್ಸಸೈಸು ಎಲ್ಲ ಮಾಡಿದಾಗ ನಿಮಗೆ ಪೀರಿಯಡ್ ಕೂಡ ತಂತಾನ್ಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಪಾಲಿಸಿಸ್ಟಿಕ್ ಓವರೀಸಲ್ಲಿ. ಇನ್ನು IVF ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತಂದರೆ ಏನಾದರೂ ಏಜ್ ಫ್ಯಾಕ್ಟರ್ ಏನಾದರೂ ಅಪ್ಲೈ ಆಗುತ್ತಾ? ಇಂತಿಷ್ಟು ಏಜಲ್ಲಿ ಇದನ್ನು ತೊಗೋಬೇಕು ಅಂತ? ವೆರಿ ಇಂಪಾರ್ಟೆಂಟ್. ಹೆಂಗಸರಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ 30 ಇಯರ್ಸ್ ನಮಗೆ ಅಂಡಾಣು ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. 35 ವರ್ಷ ಆಗಿದ ನಂತರ ಇನ್ನೂ ಪ್ರೆಗ್ನೆನ್ಸಿ ರೇಟ್ ನಮಗೆ ಕಮ್ಮಿ ಆಗುತ್ತೆ. 40 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ರೇಟ್ ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಮಗು ಅಂಗವಿಕಲತೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇದೇನಕ್ಕೆ ಅಂದರೆ ಮೊಟ್ಟೆ ಏಜ್ ಆಗ್ತಾ ಅಂದರೆ ಮೊಟ್ಟೆ ಅಂದರೆ ಎಗ್ಸ್. ಸೊ ಎಗ್ಸ್ ಏಜ್ ಆಗ್ತಾ ನಿಮಗೆ ಮಿಸ್ಕ್ಯಾರೇಜ್ ರೇಟ್ಸು ಜಾಸ್ತಿ ಆಗುತ್ತೆ ಮತ್ತು ಅಬ್ನಾರ್ಮ್ಯಾಲಿಟಿ ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬಿಯಾಂಡ್ 40 ಇಯರ್ಸು ಯಾರು ಪುಷ್ ಮಾಡಿಕೊಡೋದು. ಓಕೆ, ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮೇಡಮ್. ಅಶ್ವಥ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಓಕೆ, ಸಮಸ್ಯೆ ಏನಿದೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮ್ಮ ಡಾಕ್ಟರ್ಗೆ 2016 ಮದುವೆ ಮಾಡಿದ್ದೆ. ನಿಮ್ ಬಸವೇಶ್ವರ ನಗರದಲ್ಲಿ IVF 2 ಸಾರಿ ಮಾಡ್ತಿದ್ದ. ಸೊ ಹಂಗಾಗಿ ತಮ್ಮ ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಬಂದ್ ಬರ್ಬೇಕು ಸರ್. ಸಾರಿ, ನೀವು ಹೇಳಿದ್ದು ಗೊತ್ತಾಗಿಲ್ಲ ಸರ್, ಮತ್ತೆ ಹೇಳಿ. ಓಕೆ, ನಿಮ್ಮ ಹಾಸ್ಪಿಟಲ್ಗೆ ಅವರು ಬಂದಿದ್ದಾರಂತೆ. ಸೊ ಅದರಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಮತ್ತೆ PCOD ಇರೋದ್ರಿಂದನೂ ಅದೇನಾದರೂ IVF ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಾ ಅಂತ? PCOD ಇದ್ದರೆ
IVF ಅಲ್ಲಿ ಪ್ರೆಗ್ನೆನ್ಸಿ ರೇಟ್ ನಮಗೆ ಯಾವುದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ ಅಂದರೆ ಎಗ್ ಕ್ವಾಲಿಟಿ ಮೇಲೆ. ಎಗ್ ಕ್ವಾಲಿಟಿ ನಮಗೆ IVF ಮಾಡಿದಾಗ್ಲೇ ಗೊತ್ತಾಗೋದು. ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರಲ್ಲೂ ಕೂಡ 80 to 90% ಆಫ್ ದ ಟೈಮ್ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ 20% ಆಫ್ ದ ಟೈಮ್ ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಯಾರಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಇವಾಗ ತೀರಾ ಬೊಜ್ಜುತನ ಇರ್ಬೋದು ಅಥವಾ ಕೂದಲು ಸಿವಿಯರ್ ಆಗಿ ಬೆಳ್ಕೊಂಡಿರ್ಬೋದು. ಸೊ ಇಂಥವರಲ್ಲಿ ನಮಗೆ ಕ್ವಾಲಿಟಿ ಯೂಶಲಿ ಸರಿಯಾಗಿ ಸಿಗಲ್ಲ. ಇಂಥವರು IVF ಬರೋಕ್ಕಿಂತ ಮುಂಚೆ ವೇಟ್ ರಿಡಕ್ಷನ್ ಮಾಡಿಕೊಂಡು IVF ಮಾಡಿಸ್ಕೊಂಡಾಗ ಡೆಫಿನೆಟ್ಲಿ ನಮಗೆ ಸಕ್ಸಸ್ ರೇಟ್ ಬೆಟರ್ ಇರುತ್ತೆ. ಈ ಅಬ್ನಾರ್ಮಲ್ ಸ್ಪರ್ಮ್ ಇರುತ್ತಲ್ಲ, ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಮಾಡ್ತೀರಾ? ಸೊ ವಿ ಕಾಲ್ ಇಟ್ ಆಸ್ ಮೇಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನಮಗೆ ಬೇರೆ ಬೇರೆ ರೀತಿಯಿಂದ ಮೇಲ್ ಫ್ಯಾಕ್ಟರ್ಸ್ ಇರ್ಬೋದು. ಒಂದು ವೀರ್ಯಾಣು ಕೌಂಟ್ ಕಮ್ಮಿ ಇರ್ಬೋದು. ಸೊ ಇದನ್ನು ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ನಮಗೆ 15 ಮಿಲಿಯನ್ ಪರ್ ml ಸ್ಪರ್ಮ್ ಕೌಂಟ್ ಇರಬೇಕು. ಇದು ಯಾವಾಗ ಕಮ್ಮಿ ಆಗುತ್ತೆ ಅಂದರೆ 2 ಮಿಲಿಯನ್ ಇರ್ಬೋದು, 3 ಮಿಲಿಯನ್ ಇರ್ಬೋದು. ಸೊ ಈ ಕೌಂಟ್ ಕಮ್ಮಿ ಆದಾಗಲೂ ಕೂಡ ನಮಗೆ ನಾರ್ಮಲ್ ಪ್ರೆಗ್ನೆನ್ಸೀಸ್ ಕಮ್ಮಿ ಆಗುತ್ತೆ. ಇನ್ನೊಂದು ವೇರಿಯೇಷನ್ಸ್ ಏನು ಅಂದರೆ ಮೊಟಿಲಿಟಿ ಅಂತ ಹೇಳ್ಬೋದು. ಮೊಟಿಲಿಟಿ ಅಂದರೆ ನಮಗೆ ವೇಗವಾಗಿ ಓಡಾಡೋ ಸ್ಪರ್ಮ್ಸು ಕಮ್ಮಿ ಇರ್ಬೋದು. ಸೊ ಟೋಟಲ್ ನಮಗೆ 40% ಮೊಟಿಲಿಟಿ ಇರಬೇಕು. ಸೊ ಮೊಟಿಲಿಟಿ ನಮಗೆ ಏನಾದರೂ ತೀರಾ ಕಮ್ಮಿ ಇತ್ತು ಅಂತ ಹೇಳಿದಾಗಲೂ ಕೂಡ ನಮಗೆ ಆ ಮೊಟ್ಟೆನ ಫರ್ಟಿಲೈಸ್ ಮಾಡೋ ಕೆಪಾಸಿಟಿ ಇರಲ್ಲ ಸ್ಪರ್ಮ್ಗೆ. ಅಬ್ನಾರ್ಮಲ್ ಫಾರ್ಮ್ಸ್ ಅಂತ ನೀವು ಹೇಳಿದ್ರಿ. ನಾರ್ಮಲ್ ಫಾರ್ಮ್ಸ್ ಅಂದರೆ ಒಂದು ಸ್ಪರ್ಮಿಗೆ ನಾರ್ಮಲ್ ಆಗಿಲ್ಲ ತಲೆ, ಕತ್ತು, ಬಾಲ ಎಲ್ಲ ಪ್ರಪೋರ್ಷನೇಟ್ ಆಗಿರಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಬ್ನಾರ್ಮಲ್ ಫಾರ್ಮ್ಸ್ ಅಂತ ಹೇಳಿದಾಗ ತಲೆ ತುಂಬ ಚಿಕ್ಕದಿರ್ಬೋದು ಅಥವಾ ತುಂಬ ದೊಡ್ಡದಿರ್ಬೋದು ಅಥವಾ 2 ತಲೆ ಇರ್ಬೋದು. ಬೆಂಟ್ ನೆಕ್ ಅಂತ ಹೇಳ್ತೀವಿ, ಅಂದರೆ ಕತ್ತು ಭಾಗದಲ್ಲಿ ಬೆಂಡ್ ಇರ್ಬೋದು. ಬಾಲ ತುಂಬ ಚಿಕ್ಕದಿರ್ಬೋದು ಅಥವಾ ತುಂಬ ಉದ್ದ ಇರ್ಬೋದು ಅಥವಾ 2 ಬಾಲ ಇರ್ಬೋದು. ಸೊ ಇದೆಲ್ಲ ನಮಗೆ ಅಬ್ನಾರ್ಮಲ್ ಸ್ಪರ್ಮ್ಸ್ ಅಂತ ಕರಿತೀವಿ. ಈ ಅಬ್ನಾರ್ಮ್ಯಾಲಿಟಿ ಯಾವಾಗ ಜಾಸ್ತಿ ಆಗುತ್ತಲ್ಲ, ಸೊ ಆವಾಗ ಕೂಡ ನಮಗೆ ಫರ್ಟಿಲೈಸೇಷನ್ ಆಗ್ತಿರಲ್ಲ. ಸೊ ಮೇಲ್ ಫ್ಯಾಕ್ಟರ್ ಅಂದರೆ ವೀರ್ಯಾಣು ಕೂಡ ನಮಗೆ ಕೌಂಟ್ ಕರೆಕ್ಟಾಗಿರಬೇಕು, ಮೊಟಿಲಿಟಿ ಕರೆಕ್ಟಾಗಿರಬೇಕು ಆ್ಯಂಡ್ ನಾರ್ಮಲ್ ಫಾರ್ಮ್ಸ್ ಕೂಡ ಕರೆಕ್ಟಾಗಿರಬೇಕು. ಓಕೆ, ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಲಿಂಗಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಅದೇ ನಮ್ಮ ಮಗಳದ್ದು ಒಂದು ಮದುವೆಯಾಗಿ 3-4 ವರ್ಷ ಆಗ್ತಾ ಬಂದೆ. ಓಕೆ, ಹೇಳಿ ಹೇಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೊಡಿ. ಓಕೆ, ಮದುವೆ ಆಗಿ 4 ವರ್ಷ ಆಗಿದೆ ಅಂತೆ. ಓಕೆ. ಸೊ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಓಕೆ, ಏನಾದರೂ ಟೆಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರಾ? ಏನಾದರೂ ಟೆಸ್ಟ್ ಮಾಡಿಸಿದ್ರಾ ಸರ್ ಬೇರೆ? ಮಾಡ್ತಿದ್ದೀವಿ ಮೇಡಮ್ ಅವರೇ. ಓಕೆ, ಏನ್ ಟೆಸ್ಟ್ ಎಲ್ಲ ಆಗಿದೆ ಒಂದು ಸ್ವಲ್ಪ ಹೇಳಿ. ಮಾಡ್ತಿದ್ದೀವಿ. ಅವ್ರು ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ. ಮಂತ್ಲಿ ಮತ್ತೆ ಆಗ್ತಾನೆ ಇದೆ. ಟೆಸ್ಟ್ ಎಲ್ಲ ಮಾಡಿಸಿದರೆ ಪೀರಿಯಡ್ಸ್ ಅದೆಲ್ಲ ನಾರ್ಮಲ್ ಓಕೆ. ಸೊ ಟೆಸ್ಟ್ ಅಂತ ಹೇಳಿದಾಗ ಅಕಸ್ಮಾತ್ ಅವ್ರ ಪ್ರೆಗ್ನೆನ್ಸಿ ಆಗ್ತಿರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಅಥವಾ IUI ಟ್ರೀಟ್ಮೆಂಟ್ನ ಅವ್ರು ಮಾಡಿಸ್ಕೋಬೇಕಾಗತ್ತೆ. ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಮತ್ತೆ ಬೇರೆ ರೀತಿಯಿಂದ ನಾವು ಪರೀಕ್ಷೆ ಮಾಡಿ ಏನಕ್ಕೆ ಆಗ್ತಿಲ್ಲ ಅಂತ ನೋಡ್ಕೋಬೇಕಾಗತ್ತೆ ಫಸ್ಟು. ಸೊ ಅವರು IUIನ ಮಾಡಿಸ್ಕೋಬೇಕಾಗತ್ತೆ ಇವಾಗ. ಓಕೆ ಓಕೆ ಓಕೆ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಓಕೆ, ಇನ್ನು ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ನಮಸ್ತೆ ಸರ್. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹುಬ್ಳಿಯಿಂದ ಮೇಡಮ್. ಸಾರಿ, ಹುಬ್ಳಿ. ಹುಬ್ಳಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ ಮಂಜುನಾಥ್ ಅವರೇ, ಮಾತಾಡಿ. ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ ಮೇಡಮ್, PCOD-ದು. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ಮಾತಾಡಿ ನೀವು. PCOD-ದು ನಾರ್ಮಲ್ ಅಂತ ರಿಪೋರ್ಟ್ ಕೊಟ್ಟಿದ್ರು, ಎಲ್ಲ ಕ್ಲಿಯರ್ ಆಗೈತೆ ಅಂತೇಳಿ. ಓಕೆ ಓಕೆ ಓಕೆ. ಮತ್ತು ಒಳ್ಳೆ 3 ರಿಪೋರ್ಟ್ ಕೊಟ್ಟಿಂದ ಮತ್ತು 3-4 ತಿಂಗಳದಾಗ ಮತ್ತು ಒಳ್ಳೆ PCOD ಪ್ರಾಬ್ಲಮ್ ತೋರಿಸಿದ್ವಿ. ಓಕೆ. ಮತ್ತೆ ಬೇರೆ ಕಡೆ ತೋರಿಸತ್ತೆ ಈಗ. PCOD ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಇದೆಯಾ ವೈಫಿಗೆ? ಹಾ, ಪೀರಿಯಡ್ ರೆಗ್ಯುಲರ್ ಇದೆ ಅಲ್ವಾ? ಹಾ, ರೆಗ್ಯುಲರ್ ಇದೆ ಮೇಡಮ್. ಓಕೆ, ನಿಮ್ಮದು ವೀರ್ಯಾಣು ಟೆಸ್ಟ್ ಆಗಿದೆಯಾ? ಟೆಸ್ಟ್ ಆಗಿದೆ ಮೇಡಮ್. ಓಕೆ, ಟ್ಯೂಬ್ ಟೆಸ್ಟ್ ಆಗಿದೆಯಾ? ಅದು ಆಗಿದೆ ಮೇಡಮ್. ಓಕೆ. ಸೊ ನೀವು ಟ್ರೀಟ್ಮೆಂಟ್ ಇವಾಗ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾಗತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆನ ಉತ್ಪತ್ತಿ ಮಾಡಿ ನಿಮಗೆ ಟೈಮ್ಗೆ ಸೇರಕ್ಕೆ ಹೇಳಬೇಕು, ಆಯಿತಾ? ಸೊ ಇದನ್ನು ನಾವು ನಾರ್ಮಲ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ನೀವು ಟ್ರೀಟ್ಮೆಂಟ್ ಶುರು ಮಾಡಬೇಕು. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಸಂತೋಷ್ ಅಂತಲ್ಲಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ TV ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ, ಇಲ್ಲ ಅಂತಂದರೆ ರಿಪೀಟೆಡ್ ಆಗಿ ಕೇಳಿಸುತ್ತೆ ವಾಯ್ಸು. ನಮಸ್ತೆ.
ಓಕೆ Hello? ಹಲೋ ಸರ್ ಟಿ ವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದೆ ಸರ್. ಓಕೆ ಡಾಕ್ಟರ್ ಇದ್ದಾರೆ ಸರ್, ಮಾತಾಡಿ ಆಯ್ತು ಮೇಡಮ್. ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹಲೋ ಮೇಡಮ್. ನಮಸ್ತೆ, ಹೇಳಿ. ಹಲೋ ಮೇಡಮ್, ಅದೇ ದಿವ್ಯ ಸಂತೋಷ್ ಅಂತ ನಿಮ್ಮಲ್ಲಿ ತೋರಿಸಿದ್ದು 1.5 ವರ್ಷ ಓಕೆ ಆಗಿದೆಯಲ್ಲ ಮೇಡಮ್, ಟ್ವಿನ್ಸ್ ಆಗಿದೆಯಲ್ಲ. ಓಕೆ ಸರಿ. ತುಂಬಾ ಧನ್ಯವಾದಗಳು. ಓಕೆ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಮಾತನಾಡ್ಬೋದು. ಓಕೆ ಮೇಡಮ್, ನಿಮ್ಮ ಹಾಸ್ಪಿಟಲ್ಸ್ಗೆ ವಿಸಿಟ್ ಮಾಡಿದ್ರು ಅಂತ ತುಂಬ ಜನಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಹೈಲಿ ಟೆಕ್ನಾಲಜಿ ಇರುವಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ಕರೆಕ್ಟ್. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ರೇಟ್ನ ನಾವು ಕೊಡಬೇಕು ಅಂತ ಹೇಳಿದಾಗ ಎವ್ರಿ ಪರ್ಸನ್ ಡಿಫ್ರೆಂಟ್ ಆಗಿರ್ತಾರೆ. ಇವಾಗ ನೀವು ಡಿಫ್ರೆಂಟ್ ಆಗಿರ್ತೀರಾ, ನಿಮ್ಮ ಜೊತೆ ಬರೋರು ಇನ್ನೂ ಬೇರೆಯವ್ರು ಡಿಫ್ರೆಂಟ್ ಆಗಿರ್ತಾರೆ. ಸೊ ಅದನ್ನು ಅನಲೈಸ್ ಮಾಡಿ ಎಫರ್ಟ್ ಏನು ಹಾಕ್ತೀವಲ್ಲ, ದಟ್ ಈಸ್ ನಾಟ್ 100%, ದಟ್ಸ್ 200%. ಮತ್ತು ಆನೆಸ್ಟ್ ಎಫರ್ಟ್ ಇರುತ್ತೆ. ಪ್ರೆಗ್ನೆನ್ಸಿ ಆಗೋದು ಬಿಡೋದು ನನ್ನ ಕೈಯಲ್ಲಿರಲ್ಲ, ಬಟ್ ಎಫರ್ಟ್ ಏನು, ಯಾವ ರೀತಿಯಿಂದ ನಾವು ಪ್ರಯತ್ನ ಮಾಡಬೇಕು ಆ ರೀತಿಯಿಂದ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಓಕೆ ಮೇಡಮ್, ಇನ್ನು ಕ್ಯಾನ್ಸರ್ ಹಿಸ್ಟ್ರಿ ಇರುವಂಥವ್ರು IVF ಟ್ರೀಟ್ಮೆಂಟ್ಗೆ ಪಾಸಿಬಿಲಿಟೀಸ್ ಇದೆಯಾ ಅವ್ರಿಗೆ ಈ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅಂತ? ನೀವಿವಾಗ ಕ್ಯಾನ್ಸರ್ ಬಗ್ಗೆ ಕೇಳಿದ್ರಿ ಅಲ್ಲ, ಸಾರಿ, ತುಂಬ ಇಂಪಾರ್ಟೆಂಟ್ ಅದು. ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಯಾವುದೇ ಭಾಗದಲ್ಲಿರಬಹುದು, ಬಟ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ದಾಗ ಕೀಮೋಥೆರಪಿ ಅಂತ ತೊಗೋಬೇಕಾಗತ್ತೆ, ರೇಡಿಯೋಥೆರಪಿ ಅಂತ ತೊಗೋಬೇಕಾಗತ್ತೆ. ಎಲ್ಲರಿಗೂ ಗೊತ್ತಿದೆ ಕೀಮೋ ಮತ್ತು ರೇಡಿಯೋ ಏನಿರುತ್ತೆ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮಾಡಿದಾಗ ಹೆಂಗಸರಲ್ಲಿ ಅದು ಅಂಡಾಣು ಬರೋ ಕೆಪಾಸಿಟಿನ ಎಫೆಕ್ಟ್ ಮಾಡುತ್ತೆ. ಸೊ ನಮಗೆ ಏನು ಎಗ್ಸ್ ಇರುತ್ತೆ ಅಥವಾ ಪುರುಷರಲ್ಲಿ ಏನು ಸ್ಪರ್ಮ್ಸ್ ಇರುತ್ತೆ ಅದೆಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಅಡ್ವೈಸ್ ಏನು ಅಂದರೆ, ಯಾರಿಗೆ ಇವಾಗ ಕ್ಯಾನ್ಸರ್ ಡಿಟೆಕ್ಟ್ ಆಗಿರುತ್ತೆ ಅವ್ರದ್ದೇ ಆಗಿರೋ ಅಂದರೆ ಮನಸ್ಥಿತಿಯಲ್ಲಿರ್ತಾರೆ. ಸೊ ಈ ಸಿಚುವೇಶನಲ್ಲಿರಬೇಕಾದ್ರೆ ಅವ್ರು ಮುಂದಿನ ಅದು ಯೋಚನೆ ಮಾಡಿ ತನ್ನ ಅಂಡಾಣು ಅಥವಾ ವೀರ್ಯಾಣುನ ಫ್ರೀಸ್ ಮಾಡಿಸ್ಬೇಕಾಗತ್ತೆ. ಇದನ್ನು ನಾವು ಎಗ್ ಫ್ರೀಸಿಂಗ್ ಅಥವಾ ಸ್ಪರ್ಮ್ ಫ್ರೀಸಿಂಗ್ ಅಂತ ಕರಿತೀವಿ. ಸೊ ಇದನ್ನು ಮಾಡಿಕೊಂಡಾಗ ಅವರು ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಮಾಡ್ಕೊಂಡ್ಮೇಲೆ ಅವ್ರು ಹೆಲ್ತಿ ಆದಮೇಲೆ ಇದನ್ನು ಅವ್ರಿಗೆ ನಾವು ಬಳಸ್ಕೋಬಹುದು. ಇದು ತುಂಬ ಇಂಪಾರ್ಟೆಂಟ್. ಇದು ಕೆಲವೊಬ್ಬರು ಏನಾಗುತ್ತೆ, ಎಷ್ಟೊಂದು ಜನ ಯಂಗಾಗಿ ಇರೋರು ಬರ್ತಾರೆ, ಪಾಪ ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಆಗಿ ಅವ್ರಿಗೆ ಸ್ವಂತವಾಗಿ ಎಗ್ಸ್ ಬರೋ ಕೆಪಾಸಿಟಿ ಕೂಡ ಹೋಗಿಬಿಟ್ಟಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ಯಾನ್ಸರ್ ಪೇಷಂಟ್ಸ್ ಅವ್ರಿಗೆ. ಓಕೆ, ಇನ್ನು ಕ್ಯಾನ್ಸರ್ ಒಂದೇ ಅಲ್ಲ, ಈಗ BP, ಶುಗರ್, ಈಗ ತುಂಬ ಸ್ಮಾಲ್ ಏಜ್ಗೆ ಇದೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ನ. ಸೊ ಅವ್ರಿಗೆ ಹೇಗೆ ಇದು IVF ಪಾಸಿಬಲ್ ಇದೆಯಾ ತೆಗೆದುಕೊಳ್ಳೋದಕ್ಕೆ? ಎನಿಥಿಂಗ್ ಇಸ್ ಪಾಸಿಬಲ್. ಇವಾಗ ನಮಗೆ ಪ್ರೆಗ್ನೆನ್ಸಿ ಆದಮೇಲೆ BP ಬರ್ಬೋದು, ಶುಗರ್ ಬರ್ಬೋದು, ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಕೂಡ ನಮಗೆ BP ಇರ್ಬೋದು, ಶುಗರ್ ಇರ್ಬೋದು. ಬಟ್ ಇದೆಲ್ಲ ನಮಗೆ ನಾರ್ಮಲ್ ಲಿಮಿಟಲ್ಲಿರಬೇಕು. ಯಾವಾಗ ನಮಗೆ ನಾರ್ಮಲ್ ಲಿಮಿಟಲ್ಲಿರುತ್ತೋ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಸ್ಮೂತ್ ಆಗಿರುತ್ತೆ. ಅಂದರೆ ಮಿಸ್ಕ್ಯಾರೇಜಸ್ ಆಗಲ್ಲ, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬೇರೆ ಬೇರೆ ಥರ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಥೈರಾಯ್ಡ್ ಲೆವೆಲ್ ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದು ಮೂರು ನಮಗೆ ಕಂಟ್ರೋಲಲ್ಲಿದ್ದಾಗ ಪ್ರೆಗ್ನೆನ್ಸಿ ಔಟ್ಕಮ್ ಅಂತ ಏನು ಕರಿತೀವಿ ಅದು ಬೆಟರ್ ಇರುತ್ತೆ. ಅಂದರೆ ಈಗ BP ಅದನ್ನು ಕಡಿಮೆ ಮಾಡಿ ಅಥವಾ ಕೊಡ್ತೀರಾ, ಅಥವಾ ಈಗ ಶುಗರ್ ಇರುವಂಥವ್ರಿಗೆ ಅದನ್ನು ಕಂಪ್ಲೀಟ್ ಆಗಿ ಒಂದು ಸ್ಟೇಜಿಗೆ ತೆಗೆದುಕೊಂಡು ಬಂದು ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ? ಕರೆಕ್ಟ್. ಯಾಕೆಂದರೆ ಶುಗರ್ ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಹೇಳಿದಾಗ ನಮಗೆ ಮಿಸ್ಕ್ಯಾರೇಜ್ ರೇಟ್ಸ್ ಜಾಸ್ತಿ ಆಗಿಬಿಡಿರುತ್ತೆ, ಮತ್ತು ಮಗು ಅಂಗವಿಕಲತೆ ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ಶುಗರ್ ಹೆಂಗೆ ಕಂಟ್ರೋಲಿಗೆ ತೊಗೊಂಬರಬೇಕು? ಒಂದು ವೆಯ್ಟ್ ಜಾಸ್ತಿ ಇದ್ದಾಗ ವೆಯ್ಟ್ ಕಮ್ಮಿ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ, ವಾಕಿಂಗ್ ಹೋಗಬೇಕು, ಜಿಮ್ ಹೋಗಬೇಕಾಗತ್ತೆ, ರನ್ನಿಂಗು, ಏರೋಬಿಕ್ಸು ಮಾಡಿ ವೆಯ್ಟ್ನ ಕಮ್ಮಿ ಮಾಡಬೇಕಾಗತ್ತೆ. ಇದರ ಜೊತೆಗೆ ಕೂಡ ನಾವು ಮೆಡಿಸಿನ್ಸ್ನು ಕೂಡ ಕೊಡ್ತೀವಿ. ಅಂದರೆ ಟ್ಯಾಬ್ಲೆಟ್ಸ್ ಮೂಲಕ ಕೂಡ ಕೆಲವೊಬ್ಬರಿಗೆ ಕಂಟ್ರೋಲ್ ಬರುತ್ತೆ. ಯಾರಿಗೆ ಟ್ಯಾಬ್ಲೆಟ್ಸ್ ಮೂಲಕ ಕಂಟ್ರೋಲ್ ಬರಲ್ಲ ಅಂಥವ್ರಿಗೆ ನಾವು ಇನ್ಸುಲಿನ್ನ ಶುರು ಮಾಡಬೇಕಾಗತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ನಾರ್ಮಲ್ ಪ್ರೆಗ್ನೆನ್ಸಿನೇ ಆಗಿರ್ಬೋದು, ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೋದು, ಅಥವಾ IUI ಟ್ರೈ ಮಾಡ್ತಿರ್ಬೋದು, ಅಥವಾ IVFನೇ ಮಾಡ್ತಿರ್ಬೋದು. ಇದಕ್ಕೆಲ್ಲ ನಮಗೆ ನಾರ್ಮಲ್ ಶುಗರು, ನಾರ್ಮಲ್ BP, ನಾರ್ಮಲ್ ಥೈರಾಯ್ಡ್ ಲೆವೆಲ್ಸು ಇರೋದು ತುಂಬ ಉತ್ತಮ. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಗಿರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಓಕೆ, ಡಿಸ್ಕನೆಕ್ಟ್ ಆಗಿದೆ. ಓಕೆ ಮೇಡಮ್, ಇನ್ನು ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಸೊ ಅದು ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ.
ಸೊ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಯಾರಿಗೆ ನಾವು ರಿಕರೆಂಟ್ ಅಂದರೆ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಅಂದರೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಯಾರಿಗೆ ಕರಿತೀವಿ ಅಂದರೆ, ಇಫ್ ದೇ ಆರ್ ಹ್ಯಾವಿಂಗ್ ಮೋರ್ ದೆನ್ 3 ಪ್ರೆಗ್ನೆನ್ಸಿ ಲಾಸಸ್ ಅಂಥವ್ರಿಗೆ ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಅಂತ ನಾವು ಕರಿತೀವಿ. ಯೂಶಲಿ 1 ಪ್ರೆಗ್ನೆನ್ಸಿ ಲಾಸ್ ಆಗೋದು ಸಹಜ. ಇದು ಸುಮಾರು ಒಂದು 10ರಿಂದ 20% ಅವ್ರಿಗೆ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ಲಾಸ್. ಇದನ್ನು ನಾವು ರಿಪೀಟೆಡ್ ಆಗಾಯಿತು ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಯಾವ ರೀತಿಯಿಂದ ಟೆಸ್ಟ್ ಮಾಡ್ತೀವಿ ಅಂದರೆ ಕ್ರೋಮೋಸೋಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇವಾಗ ಕ್ರೋಮೋಸೋಮ್ ಅಂದರೆ ನಮಗೆ ಪರ್ಟಿಕ್ಯುಲರ್ ನಂಬರು, ಸ್ಟ್ರಕ್ಚರು, ಅಂದರೆ ಇದರಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದೆಯಾ, ಜೆನೆಟಿಕ್ ಟೆಸ್ಟಿಂಗ್ ಇದು ಬೇಸಿಕಲಿ. ಸೊ ಹಸ್ಬೆಂಡ್ ಮತ್ತು ವೈಫು ಜೆನೆಟಿಕ್ ಟೆಸ್ಟಿಂಗ್, ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತೀವಿ. ಇದನ್ನು ಮಾಡಿ ನೋಡಿ ನಾವು ಕ್ರೋಮೋಸೋಮ್ ಎಲ್ಲ ಕರೆಕ್ಟಾಗಿದೆಯಾ ಅಥವಾ ಇದರಿಂದ ಏನಾದರೂ ಅಬ್ನಾರ್ಮ್ಯಾಲಿಟಿ ಬಂದು ನಮಗೆ ರಿಪೀಟ್ ಪ್ರೆಗ್ನೆನ್ಸಿ ಲಾಸ್ ಆಗ್ತಿದೆಯಾ ಅಂತ ನೋಡ್ಕೋತೀವಿ. ಎರಡನೇದು, ಸಪೋಸ್ ಇವಾಗ ನಮಗೆ ಗರ್ಭದಲ್ಲಿ ಪ್ರಾಬ್ಲಮ್ ಇರಬಹುದು. ಗರ್ಭದಲ್ಲಿ ಎಂಥ ಪ್ರಾಬ್ಲಮ್ ಇರ್ಬೋದು ಅಂದರೆ ಗರ್ಭ ಡೆವಲಪ್ಮೆಂಟಲ್ಲಿ 2 ಭಾಗ ಆಗಿರ್ಬೋದು, ಅಥವಾ ಬರೀ ಒಂದೇ ಭಾಗ ಡೆವಲಪ್ ಆಗಿರ್ಬೋದು, ಅಥವಾ ಗರ್ಭದ ಒಳಗಡೆ ಅಡ್ಡಗೋಡೆ ಬೆಳೆದಿರ್ಬೋದು, ಅಥವಾ ಫೈಬ್ರಾಯ್ಡ್ಸ್ ಇರ್ಬೋದು. ತೀರಾ ದೊಡ್ಡ ಫೈಬ್ರಾಯ್ಡ್ ಇರಬೇಕಾದ್ರೂ ಕೂಡ ನಮಗೆ ರಿಪೀಟ್ ಪ್ರೆಗ್ನೆನ್ಸಿ ಲಾಸಸ್ ಆಗ್ತಿರುತ್ತೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ನಾವು ಸ್ಕ್ಯಾನಿಂಗ್ ಮಾಡಿ ಗರ್ಭ ಚೆನ್ನಾಗಿದೆಯಾ ಅಂತ ಕೂಡ ನಾವು ನೋಡಬೇಕಾಗತ್ತೆ. ಹಿಸ್ಟ್ರೋಸ್ಕೋಪಿ ಅಂತ ಪ್ರೊಸೀಜರ್ ಮಾಡಿ ಗರ್ಭದ ಒಳಗಡೆ ಭಾಗ ಎಲ್ಲ ಚೆನ್ನಾಗಿದೆಯಾ ಅಂತ ಎಲ್ಲ ನೋಡಬೇಕಾಗತ್ತೆ. ಕೆಲವೊಮ್ಮೆ ಇದಕ್ಕೆಲ್ಲ ಮೀರಿ ನಮಗೆ ಅನ್ಕಂಟ್ರೋಲ್ಡ್ ಶುಗರ್ಸ್ ಇತ್ತು, ಅನ್ಕಂಟ್ರೋಲ್ಡ್ BP ಇತ್ತು, ಆಮೇಲೆ ಮೋರ್ ರೇರ್ ಅಂತ ಹೇಳ್ಬೋದು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಆಟೋ ಇಮ್ಯೂನ್ ಅಂದರೆ ದೇರ್ ಆರ್ ಸರ್ಟನ್ ಆ್ಯಂಟಿಬಾಡೀಸ್ ಇರುತ್ತೆ ಬ್ಲಡ್ಡಲ್ಲಿ, ಅದು ಯಾವುದೇ ಕಾರಣಕ್ಕೂ ಮಗುನ ಬೆಳೆಯೋಕ್ಕೆ ಬಿಡ್ತಾ ಇರಲ್ಲ. ಸೊ ಇದನ್ನೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡಿ ಟೆಸ್ಟ್ಗಳು ಮಾಡಿ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಔಟ್ಕಮ್ ಬೆಟರ್ ಇರುತ್ತೆ. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಮಂಗಳಾ ಅಂತ ಹೇಳಿ ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಮೇಡಮ್, ಮಾತಾಡಿ. ಹೇಳಿ ಮಂಗಳ ಅವರೇ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಮಂಗಳ ಅವರೇ, ಹೇಳಿ ಮೇಡಮ್. ನಮ್ಮ ಮದುವೆಯಾಗಿ 16 ವರ್ಷ ಆಯ್ತು. ಓಕೆ. ಮಕ್ಕಳಿಲ್ಲ, ಅಂದ್ರೆ ಟ್ಯೂಬಲ್ ಬೆಳ್ಳಿ 4 ತಿಂಗಳಾಗಿ ಹೊಟ್ಟೈತೆ. ಓಕೆ ಓಕೆ. ಅದಾದ್ಮೇಲೆ 1.5 ತಿಂಗಳು 2 ತಿಂಗಳಾಗಿ ಹೊಟ್ಟೈತೈತೆ, ನಿಲ್ತಾನೆ ಇಲ್ಲ ಮೇಡಮ್. ಓಕೆ. ಅದಕ್ಕೆ ಮೈಸೂರಲ್ಲಿ ತೋರಿಸ್ತೆ, ಹಾಂ, ನೀರಿನ ಗುಳಿ ಆಗಿದೆ ಅಂದ್ರು. ಅದನ್ನು ಎಕ್ಸರ್ಸೈಸ್ ಎಲ್ಲ ಮಾಡಿ ವಾಕ್ ಮಾಡಿ ಹೊಂಟೋಗೈತಂತೆ. ಇವಾಗ ಮೊಟ್ಟೆ ಚೆನ್ನಾಗ್ ಬರ್ತೈತಂತೆ. ಅದೇನು ಪರ್ದೆ ಐತಂತಲ್ಲ, ಅದು ಅಂಟ್ಕತಾ ಇಲ್ಲ, ಅದು thickness ಅಂತವ್ರೆ ಮೇಡಮ್. ಅದಕ್ಕೆ ಓಕೆ. ಅದಕ್ಕೆ IVF ಮಾಡಿಸ್ಕೊಂಡಿಲ್ವಾ ಮಂಗಳ ಅವರೇ? ಇನ್ನು IVF ಮಾಡಿಸಿಲ್ಲ ಮೇಡಮ್ ಇನ್ನು. ಹಾಂ, ಮಾಡಿಸ್ಕೊಳ್ಳಿ ಮಂಗಳ ಅವರೇ. ಮದುವೆಗೆ 16 ವರ್ಷ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಸೊ ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ, ಆಯ್ತಾ? ಆಗುತ್ತೆ ಮೇಡಮ್. ಹಾಂ, ಆಗುತ್ತೆ. ಅದಕ್ಕೆ ಕೇಳಿದೆ ಮೇಡಮ್, ಹಂಗಂದ್ರು. ಅದು thickness ಬರ್ತಾ ಇಲ್ಲ, ಮೊಟ್ಟೆ ಚೆನ್ನಾಗ್ ಬಂದ್ರೆ ಇಲ್ಲ IVF ಮಾಡಿಸ್ಕೊಳ್ಳಿ, ಆಯ್ತಾ? ನೀವು ಪ್ರಯತ್ನ ಮಾಡಬೇಕು, ಯಾಕಂದರೆ 16 ವರ್ಷ ಆಗಿದೆ. ಇದನ್ನು ಮತ್ತೆ ನೀವು ಇನ್ನು ಮತ್ತೆ ಮುಂದೆ ದೂಡಬೇಡಿ. ಓಕೆ ಓಕೆ ಮಂಗಳ ಅವರು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು IVF ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಇನ್ನು IVF ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಲುಪಿದೆ ಅಂತ ಅನ್ಕೊತಾ ಇದ್ದೀನಿ. ಇದಾಗಿತ್ತು ಈ ಕ್ಷಣದ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.